ಶುದ್ಧ ನೀರು ಸಿಗದಂಥ ಭಾರತದಲ್ಲಿ ಆರೋಗ್ಯ ಡಾಟಾದಲ್ಲೂ ಕೂಡ ಆರೋಗ್ಯ ಅಂಕಿ ಸಂಖ್ಯೆಗಳು ಅಂಕಿಅಂಶಗಳಿರ್ತಾವಲ್ವಾ, ಇದರಲ್ಲೂ ಭಾರತ ಸುಳ್ಳು ಲೆಕ್ಕವನ್ನು ಕೊಡ್ತಾ ಇದೆಯಾ? ಮೋದಿ ಸರ್ಕಾರ ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ಅಂಕಿಅಂಶದಲ್ಲಿಯೂ ಕೂಡ ಸುಳ್ಳು ಲೆಕ್ಕವನ್ನು ಕೊಡ್ತಾ ಇದೆ ಅಂಥೇಳಿ ಭಾರತೀಯರ ಬಗ್ಗೆ ಅಂತಾರಾಷ್ಟ್ರೀಯ ಹೆಲ್ತ್ ಜರ್ನಲ್ ದಿ ಲ್ಯಾನ್ಸೆಟ್ ಕಳವಳ ವ್ಯಕ್ತಪಡಿಸಿದೆ. ಏನು ಅವ್ರ ಕಳವಳ ಕಾರಣಗಳಿದೆಯಾ? ಅವ್ರು ಹೇಳ್ತಿರೋ ಅಂಶಗಳೇನು ಅಂತ ಕೂಡ ಒಂದಷ್ಟು ವಿಷಯಗಳಿದೆ ಇಲ್ಲಿ. ಚುನಾವಣೆ ಹೊತ್ತಿನಲ್ಲೇ ಭಾರತೀಯರ ಆರೋಗ್ಯದ ಬಗ್ಗೆ ದಿ ಲ್ಯಾನ್ಸೆಟ್ನ ರಿಪೋರ್ಟ್ ಆಚೆ ಬಿದ್ದಿದೆ. ಭಾರತದಲ್ಲಿ ಆರೋಗ್ಯದ ಬಗ್ಗೆ ಮೋದಿ ಸರ್ಕಾರ ಸರಿಯಾದ ಲೆಕ್ಕನೇ ಕೊಡ್ತಾ ಇಲ್ಲ ಅಂತ. ಎಷ್ಟು ಜನ ಇದ್ದಾರೆ, ಏನು ಹೆಲ್ತ್ ಸಮಸ್ಯೆಗಳವ್ರಿಗಿದೆ, ಇನ್ಶೂರೆನ್ಸ್ ಕಥೆ ಏನಾಗಿದೆ, ಚಿಕಿತ್ಸೆ ಕಥೆ ಏನಾಗಿದೆ, ಮೆಡಿಸಿನ್ ಕಥೆ ಏನಾಗಿದೆ, ಪರೀಕ್ಷೆಗಳ ಕಥೆ ಏನಾಗಿದೆ, ಯಾವ ವಿಚಾರದಲ್ಲಿಯೂ ಕೂಡ ಸರಿಯಾದ ಡಾಟಾ ಇಲ್ಲ. ವಿಶ್ವದ ಆರೋಗ್ಯ ದೃಷ್ಟಿಯಿಂದ ನಾವು ಚೆಕ್ ಮಾಡಿಕೊಂಡಾಗ ಪ್ರತಿ ದೇಶ ಆರೋಗ್ಯವಾಗಿರಬೇಕಾಗತ್ತೆ. ಭಾರತದ ಕಥೆ ನಾವು ಚೆಕ್ ಮಾಡೋಣ ಅಂತ ನೋಡಿದ್ರೆ ಡಾಟಾ ಕೊಡೋಕ್ಕೆ ಇವ್ರು ರೆಡಿ ಇಲ್ಲ. ಭಾರತ ಸರ್ಕಾರ ಕೊಡ್ತಿರುವಂತಹ ಮಾಹಿತಿ ಇದೆಯಲ್ಲ, ಯಾವುದು ಅಪ್ ಟು ಡೇಟ್ ಇಲ್ಲ. ಇವತ್ತಿಗೆ ಏನು ಅನ್ವಯಿಸಿ ಒಂದು ಲೆಕ್ಕ ಇರಬೇಕಾಗುತ್ತೋ ಅಂಥ ಲೆಕ್ಕ ಇಲ್ಲ. ಈ ಥರದ ವಿಚಾರದಲ್ಲಿ ಇನ್ನಷ್ಟು ಪಾರದರ್ಶಕತೆ, ಟ್ರಾನ್ಸ್ಪರೆನ್ಸಿ ಇರಬೇಕು ಅಂಥೇಳಿ ದಿ ಲ್ಯಾನ್ಸೆಟ್ ವರದಿಯನ್ನು ಮಾಡಿದೆ. ಹಾಗಾದರೆ ಏನಿದೆ ವರದಿಯಲ್ಲಿ? ಭಾರತ ಸರ್ಕಾರದ ಬಳಿಯಲ್ಲಿ ಆರೋಗ್ಯದ ಬಗ್ಗೆ ಡೇಟಾ ಕೊಡಲ್ಲ ಇವರು. ಹೆಲ್ತ್ ಪಾಲಿಸಿ, ಆರೋಗ್ಯ ವಿಮೆ, ಪ್ಲಾನಿಂಗ್, ಏನು ಪ್ಲಾನ್ ಇದೆ, ಯಾವ್ಯಾವ ರೋಗಗಳ ವಿಚಾರದಲ್ಲಿ ಸರ್ಕಾರ ಎಲ್ಲಿ ಪ್ಲಾನ್ ಮಾಡ್ಕೊಂಡಿದೆ ಕೊಡಲ್ಲ. ಮ್ಯಾನೇಜ್ಮೆಂಟ್ ಮಾಡೋಕ್ಕೆ ಡೇಟಾ ಕೂಡ ಅಗತ್ಯ ಇರುತ್ತೆ. ಇಂತಹವುದರ ಲೆಕ್ಕವನ್ನು ಇವರು ಕೊಡ್ತಾ ಇಲ್ಲ. ಆದರೆ ಯಾವ ಡೇಟಾಗಳು ಕೂಡ ಸರಿಯಾಗಿಲ್ಲ. ಇವತ್ತಿನ ಡೇಟಾ ಕೊಡಿ ಅಂದರೆ ಯಾವತ್ತೊಂದು ಡೇಟಾ ಕೊಡೋದು. ಭಾರತ ಸರ್ಕಾರ ಇದ್ರ ಬಗ್ಗೆ ಗಮನ ಹರಿಸಬೇಕಾಗತ್ತೆ. ಕೋವಿಡ್ನಿಂದ ಸೆನ್ಸಸ್ ಅಥವಾ ಜನಗಣತಿಯನ್ನು ಕೂಡ ಇವರು ಮಾಡಲೇ ಇಲ್ಲ. ಜನಗಣತಿ ಯಾಕೆ ಮಾಡಬಾರ್ದಾಗಿತ್ತು? ಇವರು ಜಾತಿಗಣತಿಗೆ ಹೇಳ್ತಾ ಇಲ್ವಲ್ಲ, ಸೆನ್ಸಸ್ ಕೇಳ್ತಾ ಇದ್ದೀವಿ, ಅದನ್ನು ಇವರು ಮಾಡಲೇ ಇಲ್ಲ, ಡಿಲೇ ಮಾಡಿ ಹಾಕಿದ್ರು. 2024ರಲ್ಲಿ ನಡೆಯಬೇಕಿದ್ದಂಥ ಎಲೆಕ್ಟ್ರಾನಿಕ್ ಸರ್ವೆ ಕೂಡ ಇನ್ನೂ ಮಾಡೇ ಇಲ್ಲ. ಅಂಕಿಅಂಶಗಳು ಬಂದರೆ ಸಿಕ್ಕಾಕೊಳ್ತಾರೆ ಅನ್ನೋ ಭಯ ಇರಬಹುದೇನೋ ಗೊತ್ತಿಲ್ಲ. ಆ ಸರ್ವೆನೂ ಮಾಡಲಿಲ್ಲ ಇವರು. ರಾಜ್ಯ ಹಾಗೂ ರಾಷ್ಟ್ರಮಟ್ಟದ ಹೆಲ್ತ್ ಸರ್ವೆಗೆ ಸೆನ್ಸಸ್ ಬಹಳ ಮುಖ್ಯವಾಗುತ್ತೆ. ಒಂದು ಆರೋಗ್ಯದ ಸಮೀಕ್ಷೆ ಮಾಡಬೇಕಾದಾಗ ಈ ತರಹದ ಒಂದು ಹೆಲ್ತ್ ಸೆನ್ಸಸ್ ನಮಗೆ ಬಹಳ ಮುಖ್ಯ ಆಗುತ್ತದು. ಆದರೆ ಆ ಒಂದು ಕಥೆಯನ್ನು ಇವರು ಮಾಡೇ ಇಲ್ಲ. 2021ರಲ್ಲಿ ಬರಬೇಕಾಗಿದ್ದಂತಹ ಸ್ಯಾಂಪಲ್ ರಿಜಿಸ್ಟ್ರೇಷನ್ ಸಿಸ್ಟಮ್ ಸರ್ವೆ ರಿಪೋರ್ಟ್ ಕೂಡ ಇನ್ನೂ ಸಿಕ್ಕಿಲ್ಲ. ಕೋವಿಡ್ಗೆ ಬರೀ 4.8 ಲಕ್ಷ ಜನ ಸತ್ತು ಹೋದರು, 4,80,000 ಜನ ಸತ್ತು ಹೋದರು ಅಂತ ಇವ್ರು ಹೇಳ್ತಾರೆ. ಆದರೆ WHO ಹತ್ತಿರ 50 ಲಕ್ಷ ಜನದವರೆಗೂ ಕೂಡ ಸತ್ತಿದ್ದಾರೆ ಅಂತ ಅದರ ಅಂದಾಜಿದೆ. 6ರಿಂದ 8 ಪಟ್ಟು ಜಾಸ್ತಿ ಇದಕ್ಕಿಂತ ಅಂತ. ಸರ್ಕಾರ ಈ ಒಂದು ವಿಚಾರದಲ್ಲಿ ಅಂದರೆ ಹೆಲ್ತ್ ಸೆಕ್ಟರ್ಗೆ ನೋಡಿ ಬಹಳ ಇಂಪಾರ್ಟೆಂಟು. ಒಂದು ಸರ್ಕಾರ ತನ್ನ ಪ್ರಜೆಗಳ ಬಗ್ಗೆ ಎಷ್ಟು ಕಾಳಜಿಯಿಂದ ಇದೆ ಎನ್ನುವುದು ಸರ್ಕಾರ ಬಜೆಟ್ನಲ್ಲಿ ಹೆಲ್ತ್ ಸೆಕ್ಟರ್ಗೆ ಅಥವಾ ಆರೋಗ್ಯದ ಒಂದು ವಿಭಾಗಕ್ಕೆ ಎಷ್ಟು ಹಣವನ್ನು ತನ್ನ GDPಲಿ ಎತ್ತಿಟ್ಟಿದೆ ಅನ್ನೋದು ಕೂಡ ಅಷ್ಟೇ ಮುಖ್ಯವಾಗುತ್ತೆ. ಒಂದು ದೊಡ್ಡ ಗಂಟೆ ಇದ್ದರೆ ₹100 ಅಂತ ಅಂದ್ಕೊಂಡ್ರೆ ಅದರಲ್ಲಿ ₹1 ಎತ್ತಿಟ್ರೆ ಹೆಲ್ತಿಗೆ ಅಂತ ಹೇಳಿ ನೋಡಿ, GDPಯ 1.2% ಅಷ್ಟು ಹಣವನ್ನು ಇಲ್ಲಿ ಖರ್ಚು ಮಾಡ್ತಾ ಇದೆ. ಇಡೀ ದೇಶದ ಆರೋಗ್ಯಕ್ಕೆ ಸರ್ಕಾರ ಖರ್ಚು ಮಾಡ್ತಿರೋದು ಎಷ್ಟು ಅಂದರೆ ತನ್ನ GDPಯ 1.2% ಹಣ ಮಾತ್ರ ಮಾಡ್ತಾ ಇದೆ. ಹಾಗಾಗಿ ಜನರ ಜೇಬಿನಿಂದ ಸರ್ಕಾರದ ಹಣ ಖರ್ಚು ಮಾಡೋದು ಕಡಿಮೆ ಆಗಿಬಿಟ್ಟಾಗ ಏನಾಗುತ್ತೆ ಹೇಳಿ, ಜನ ತನ್ನ ಜೇಬಿನಿಂದ ಅವ್ರ ಆರೋಗ್ಯಕ್ಕೆ ಅಂತ ಹೇಳಿ ಹಣ ಜಾಸ್ತಿ ಖರ್ಚು ಮಾಡಬೇಕಾಗತ್ತೆ. ಇಟ್ ಮೀನ್ಸ್ ಸರ್ಕಾರಿ ಆಸ್ಪತ್ರೆ ಬಿಟ್ಬಿಟ್ಟು ಪ್ರೈವೇಟ್ ಆಸ್ಪತ್ರೆಗೆ ಹೋಗಬೇಕು. ಪ್ರೈವೇಟ್ ಆಸ್ಪತ್ರೆಗೆ ಹೋದರೆ ಆಗ ಜನಗಳ ಜೇಬಿಂದ ಜಾಸ್ತಿ ಖರ್ಚಾಗುತ್ತೆ. ಸರ್ಕಾರಿ ಆಸ್ಪತ್ರೆಯಲ್ಲಿ ಇವರು ಜಾಸ್ತಿ ಸೌಲಭ್ಯ ಕೊಡೋದು ನಿಜ ಆಗಿದ್ದಿದ್ರೆ ಆಗೇನಾಗುತ್ತೆ, GDPಲಿ ಜಾಸ್ತಿ ಹಣ ಎತ್ತಿಡಬೇಕು ಇವರು. ಸರ್ಕಾರದ ಆಸ್ಪತ್ರೆಯಲ್ಲಿ ಜಾಸ್ತಿ ಸೌಲಭ್ಯಗಳನ್ನ ನೀವು ಕೊಡಬೇಕು ಅಂತಾದಾಗ ಅದಕ್ಕೆ ಹಣನೂ ಜಾಸ್ತಿ ವಿನಿಯೋಗ ಮಾಡಬೇಕು, ವೈದ್ಯರನ್ನೂ ಜಾಸ್ತಿ ಇಡಬೇಕು, ಆರೈಕೆಗೂ ಜಾಸ್ತಿ ಇಡಬೇಕಾಗತ್ತೆ. ಬರೀ 1.2% ಅಷ್ಟು ಹಣವನ್ನು GDPಯಲ್ಲಿ ಆರೋಗ್ಯಕ್ಕೆ ಅಂತ ಅವ್ರು ಖರ್ಚು ಮಾಡಿಬಿಟ್ಟಾಗ ಜನ ತಮ್ಮ ಹಣವನ್ನು ಜಾಸ್ತಿ ಖರ್ಚು ಮಾಡಬೇಕಾಗತ್ತೆ. ಸರ್ಕಾರದ ಆರೋಗ್ಯ ಯೋಜನೆಗಳು ತಮ್ಮ ಗುರಿ ತಲುಪುವಲ್ಲಿ ಫೇಲ್ ಆಗಿದೆ ಅಂತ ಕೂಡ ಈ ಒಂದು ವರದಿಯಲ್ಲಿ ಹೇಳ್ತಾ ಇದೆ. ಡೀಟೇಲ್ಸ್ ಕೊಡೋಕ್ಕೆ ಇದೀಗ ಸಂತೋಷ್ ಇದ್ದಾರೆ. ಸಂತೋಷ್, ಏನು ಹೇಳ್ತಾ ಇದೆ ದಿ ಲ್ಯಾನ್ಸೆಟ್ನ ರಿಪೋರ್ಟ್ ಅಂತ? ರಮಾಕಾಂತ್, 20 ಲಕ್ಷ ಕೋಟಿ ರೂಪಾಯಿಯ ಪ್ಯಾಕೇಜು ಕೋವಿಡ್ನಲ್ಲಿ. ಅದೇ ಸಂದರ್ಭದಲ್ಲಿ ಹೆಲಿಕಾಪ್ಟರ್ ಮನಿ ಕೂಡ ಬರುತ್ತೆ, ಎಲ್ಲರ ಮನೆ ಮೇಲೆ ಕಂತೆ ಹಣ ಬೀಳುತ್ತೆ, ಆರಿಸ್ಕೊಳ್ಳೋದಕ್ಕೆ ರೆಡಿಯಾಗಿ ಅಂತ ಹೇಳಿದ್ದಂತಹ ಸರ್ಕಾರ ಏನಿದೆ, ಕೋವಿಡ್ನ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿ ನಿಂತ್ಕೊಂಡು ಕೋವಿಡ್ಗೆ ಸಂಬಂಧಪಟ್ಟಂತೆ ನೀವೇನಾದರೂ ಸಾವಿಗೆ ಸಂಬಂಧಪಟ್ಟಂತೆ ನಿಮ್ಮ ಬಳಿ ಡೇಟಾ ಇದೆಯಾ ಅಂತಂದಾಗ ನಮ್ಮ ಬಳಿಯಲ್ಲಿ ಎಷ್ಟು ಜನ ಸತ್ತಿದ್ದಾರೆ ಡೇಟಾ ಇಲ್ಲ ಅಂತ ಹೇಳುತ್ತೆ. ಅದೇ ರೀತಿಯಾಗಿ ವ್ಯಾಕ್ಸಿನೇಷನ್ಗೆ ಸಂಬಂಧಪಟ್ಟಂತೆ ಯಾವ್ಯಾವ ರಿಸರ್ಚ್ ಕಂಪನಿಗಳಿವೆ ಆ ಕಂಪನಿಗಳಿಗೆ ರಿಸರ್ಚ್ಗೆ ನೀವು ದುಡ್ಡು ಖರ್ಚು ಮಾಡಿದ್ರ ಅಂತಂದ್ರೆ ಸಂತೋಷ್, ಈ ಹೆಲಿಕಾಪ್ಟರ್ ಮನಿ ವಿಚಾರದಲ್ಲಿ ಏನಾಗಿತ್ತು ಅಂದರೆ, ಹೆಲಿಕಾಪ್ಟರ್ ಮನಿ ಅಂತ ಹೇಳಿದ್ರೆ ಒಂದು ಸರ್ಕಾರದ ಕಡೆಯಿಂದ ಜನಗಳಿಗೆ ಅವರ ಒಂದು ಸ್ಥಿತಿ ಇರುತ್ತಲ್ಲ ಅದರ ಸುಧಾರಣೆಗೆ ಅಂತೇಳಿ ಸರ್ಕಾರ ಬಿಡುಗಡೆ ಮಾಡುವಂಥ ಹಣ.
ಅದು ಅವ್ರವ್ರಿಗೆ ಅವ್ರ ಖಾತೆಗಳಿಗೆ ಬರೋದು, ಅವ್ರು ಕೊಡೋದು ಅಂತ ಆಗುತ್ತೆ. ಬಟ್ ಇದಕ್ಕೆ ಇನ್ ಜನರಲ್ ಆಗಿ ಏನೊಂದು ವ್ಯಾಖ್ಯಾನ ಬಂದ್ಬಿಡ್ತಾವಾಗ ಅಂತ ಹೇಳಿದ್ರೆ ಹೆಲಿಕಾಪ್ಟರ್ ಹಣ ತರ್ತಾರಂತೆ, ಉದುರಿಸ್ಬಿಡ್ತಾರಂತೆ ಅಂತ. ಅದು ಹಾಗಲ್ಲ. ಅದು ಎಕನಾಮಿಕಲಿ ಮಾತಾಡಿದ್ರೆ ಉತ್ತೇಜನ ಕ್ರಮಗಳು. ಅವಾಗೇನೋ 20 ಲಕ್ಷ ಕೋಟಿ ಅಂತೆಲ್ಲ ಮಾತಾಡ್ಬಿಟ್ಟಿದ್ರಲ್ಲ, 20 ಲಕ್ಷ ಕೋಟಿಗಳ ಪ್ಯಾಕೇಜು ಅಮೆರಿಕ ಕೂಡ ಕೊಟ್ಟಿಲ್ಲ ಅಂತ ಹೇಳಿದ್ರು. ಯಾರಿಗೆ ಬಂತು ಎಲ್ಲಿಗೆ ಬಂತು ಗೊತ್ತಿಲ್ಲ ಹೆಲಿಕಾಪ್ಟರ್ ಮನಿ ಅಂತ. ಕಂಟಿನ್ಯೂ ಮಾಡಿ ಸಂತೋಷ್. ಈಗ ನಾವು ನೋಡೋದಾದರೆ ರಮಾಕಾಂತ್, ನೋಡಿ, ಕೋವಿಡ್ಗೆ ಸಂಬಂಧಪಟ್ಟಂತೆ, ವ್ಯಾಕ್ಸಿನೇಷನ್ಗೆ ಸಂಬಂಧಪಟ್ಟಂತೆ ನೀವೇನಾದರೂ ವ್ಯಾಕ್ಸಿನ್ ಡೆವಲಪ್ಮೆಂಟ್ ರಿಸರ್ಚ್ಗೆ ಏನಾದರೂ ದುಡ್ಡು ಕೊಟ್ರಾ ಅಂತಂದರೆ ಅದು ಕೂಡ ನಾವು ಕೊಟ್ಟಿಲ್ಲ. ಆದರೆ ಕೋವಿಡ್ನ ಒಂದು ಬಳಿಕ ಕೋವಿಡ್ನ ಸಂದರ್ಭದಲ್ಲೂ ಕೂಡ ಆ ವ್ಯಾಕ್ಸಿನೇಷನ್ ತಯಾರು ಮಾಡಿದಂತಹ ಕಂಪನಿಗಳಿಂದ ಎಲೆಕ್ಟೋರಲ್ ಬಾಂಡ್ ಮೂಲಕವಾಗಿ ಸರಿಸುಮಾರು 50 ಕೋಟಿ ಹಣವನ್ನು ಸರ್ಕಾರ ಪಡೆದುಕೊಳ್ಳುತ್ತೆ. ಇದೀಗ ಲ್ಯಾನ್ಸೆಟ್ ವರದಿ ಏನು ಹೇಳ್ತಾ ಇದೆ ಅಂತಂದರೆ, G20 ರಾಷ್ಟ್ರಗಳೇನಿದ್ದಾವೆ, ಆ G20 ರಾಷ್ಟ್ರಗಳಲ್ಲಿ ಅತ್ಯಲ್ಪ ಹಣವನ್ನು, ಅದು ಕೂಡ ಆರೋಗ್ಯ ಹೆಲ್ತ್ ಸೆಕ್ಟರ್ ಮೇಲೆ ಖರ್ಚು ಮಾಡ್ತಾ ಇರುವಂತಹ ದೇಶ ಭಾರತ. ಅದರ ಜೊತೆಗೆ ಕೇವಲ 1.2% GDP ಹಣವನ್ನು ಖರ್ಚು ಮಾಡ್ತಾ ಇದೆ. ಆದರೆ ಆ್ಯಕ್ಚುಲಿ ಇರಬೇಕಾಗಿರುವಂಥದ್ದು 6%. ಹಾಗಾದರೆ ಭಾರತದಲ್ಲಿ ಹೆಲ್ತ್ ಸೆಕ್ಟರ್ ಯಾವ ರೀತಿಯಾಗಿ ನಡೀತಾ ಇದೆ? ಭಾರತಕ್ಕೆ ಇದಕ್ಕೆ ಸಂಬಂಧಪಟ್ಟಂತೆ ನಾವು ಡೇಟಾಗಳನ್ನು ಕೇಳಿದ್ವಿ. ಡೇಟಾಗಳಿಗೆ ಸಂಬಂಧಪಟ್ಟಂತೆ ಭಾರತದ ಬಳಿ ಉತ್ತರವಿಲ್ಲ ಅಂತ ಲ್ಯಾಂಡ್ಸೆಟ್ ವರದಿ ಹೇಳುತ್ತೆ. ಅದೇ ರೀತಿಯಾಗಿ ಸರ್ಕಾರ ಕೂಡ ಹೇಳ್ತಾ ಇತ್ತು, ಇಲ್ಲ ನಾವು ಆಯುಷ್ಮಾನ್ ಭಾರತ್ ಅನ್ನುವಂತಹ ಒಂದು ಯೋಜನೆಯನ್ನು ತಂದಿದ್ದೀವಿ, ಅದರ ಜೊತೆಗೆ ಕೋವಿಡ್ನಲ್ಲಿ ನಾವು ಪ್ಯಾಕೇಜ್ ಕೊಟ್ವಿ, ಆ ಹಣವನ್ನು ಹೆಲ್ತ್ ಸೆಕ್ಟರ್ನಲ್ಲೂ ಕೂಡ ನಾವು ಸಾಕಷ್ಟು ಬಳಕೆ ಮಾಡಿಕೊಂಡ್ವಿ, ಏನೇನೆಲ್ಲ ಪುಂಖಾನುಪುಂಖವಾಗಿ ಸರ್ಕಾರ ಹೇಳಿತ್ತು. ಆ ವರದಿಗಳನ್ನು ಕೊಡುವಲ್ಲಿ ಸರ್ಕಾರ ವಿಫಲವಾಯ್ತಾ ಅನ್ನುವಂತಹ ಒಂದು ಪ್ರಶ್ನೆ ಕೂಡ ಇಲ್ಲಿ ಸಹಜವಾಗಿ ಉದ್ಭವ ಆಗತ್ತೆ. ಇದರ ಜೊತೆಗೆ ಯಾವ ಕಂಪನಿಗಳಿಗೆ ವ್ಯಾಕ್ಸಿನ್ ಬಿಲ್ಡ್ ಮಾಡುವಂತಹ ಸಂದರ್ಭದಲ್ಲಿ ಕನಿಷ್ಠ ಪಕ್ಷ ಹಣವನ್ನು ಕೊಟ್ಟು ಬೆನ್ನೆಲುಬಾಗಿ ನಿಲ್ಲಿಲ್ವೋ, ಅದೇ ಕಂಪನಿಗಳಿಂದ ಯಾವ ಕಾರಣಕ್ಕಾಗಿ ಎಲೆಕ್ಟೋರಲ್ ಬಾಂಡ್ ಮೂಲಕವಾಗಿ ಹಣವನ್ನು ಪಡೆದುಕೊಳ್ತು ಅನ್ನುವಂತಹ ಒಂದು ಪ್ರಶ್ನೆ ಇದೆಯಲ್ಲ, ಆ ಪ್ರಶ್ನೆಗೆ ಈವರೆಗೂ ಕೂಡ ಉತ್ತರ ಸಿಕ್ಕಿಲ್ಲ. ಅದೇ ರೀತಿಯಾಗಿ ಗಂಗಾ ನದಿಯಲ್ಲಿ ತೇಲ್ತಾ ಇದ್ದಂತಹ ಹೆಣಗಳ ರಾಶಿಗಳನ್ನು ಕೂಡ ನಾವು ನೋಡಿದ್ವಿ. ಆ ಸಂದರ್ಭದಲ್ಲೂ ಕೂಡ ಸರ್ಕಾರ ಕಣ್ಣು ಮುಚ್ಕೊಂಡು ಕುಳಿತುಕೊಂಡು ಬಿಡ್ತು. ಇದೀಗ ಭಾರತದ ಆರೋಗ್ಯ ವ್ಯವಸ್ಥೆ ಮೇಲೆ 2025ರ ಹೊತ್ತಿಗೆ ಅತಿ ಹೆಚ್ಚಿನ ಹೂಡಿಕೆಯನ್ನು ಮಾಡುವಂತಹ ಅವಶ್ಯಕತೆ ಇದೆ. ಸರ್ಕಾರ ಇದನ್ನು ಮಣಗಾಣಬೇಕು ಅಂತ ಲ್ಯಾನ್ಸೆಟ್ ವರದಿ ಹೇಳ್ತಾ ಇದೆ. ಆದರೆ ಕೇಂದ್ರ ಸರ್ಕಾರ ಏನು ಮಾಡುತ್ತೆ ಅನ್ನುವಂಥದ್ದನ್ನು ಕೂಡ ಕಾದು ನೋಡಬೇಕಾಗುತ್ತೆ. ಯಾಕಂದ್ರೆ 25ರವರೆಗೆ ನಾವು 2.5% GDP ಅಷ್ಟು ಹಣವನ್ನು ಖರ್ಚು ಮಾಡ್ತೀವಿ ಅಂತ ಸರ್ಕಾರ ಹೇಳ್ತಾ ಇದೆ. ಆದರೆ ಏನು ಮಾಡುತ್ತೆ ಅನ್ನುವಂಥದ್ದನ್ನು ನಾವು ಕೂಡ ಕಾದು ನೋಡಬೇಕಾಗುತ್ತೆ. ರಮಾಕಾಂತ್, ಥ್ಯಾಂಕ್ ಯು ಸಂತೋಷ್.